ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಏನು, ನಮ್ಮ ಪಿ ಎನ್ ಏನು ಅಪ್ಡೇಟ್ಸ್ ಇತ್ತು ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಗ್ಯಾಪ್ ಡೆವಲಪ್ ಅಂದರೆ ಕರೆಕ್ಷನ್ ಬಂದು ಸೆಟ್ಲ್ ಆದಮೇಲೆ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ತೀನಿ. ಮತ್ತು ಸೆಟ್ಲ್ ಆಗೋವರೆಗೂ ಸೆಲ್ಲಿಂಗ್ ಮಾಡೋದು 4500 ಕ್ವಾಂಟಿಟಿ ಸಿ ಓಲ್ಡಲ್ಲಿದೆ. ಇದಕ್ಕೆ ಗ್ಯಾಪ್ ಅಪ್ ಓಪನ್ ಆಗಬೇಕಿದು. ಇದ್ರ ಮೇಲೆ 4500 ಕ್ವಾಂಟಿಟಿ ಸಿ ಕ್ವಾಂಟಿಟಿ ಓಲ್ಡಲ್ಲಿದೆ. 4500 ಕ್ವಾಂಟಿಟಿ ಸಿ ಓಲ್ಡಲ್ಲಿದೆ. ಇದಕ್ಕೆ ಗ್ಯಾಪ್ ಅಪ್ ಓಪನ್ ಆಗಬೇಕಿದು. ಇದ್ರ ಮೇಲೆ ನಾನು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಬೈಯಿಂಗೇ ಪ್ಲ್ಯಾನ್ ಮಾಡ್ತೀವಿ. ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದೆ. ಇವಾಗ ಇದನ್ನೇ ಕಟ್ ಮಾಡಿ ತಂಪ್ಲೇನ್ ಹಾಕ್ಕೊಳ್ಳೋಣ. ಓಕೆ, ನಾವು ಬೈ ಮಾಡಿದ್ವಿ ಎಲ್ಲ ನೋಡೋಣ. ಒಂದ್ಸಲ ಟೆಲಿಗ್ರಾಮ್ ನೋಡ್ಕೊಳ್ಳಿ ಏನು ಅಪ್ಡೇಟ್ ಸಿಕ್ತು ಅಂತ. ಇದು ನೋಡ್ಕೊಳ್ಳಿ. ಇಲ್ಲಿಂದ ಇವತ್ತು ಗುಡ್ ಮಾರ್ನಿಂಗ್ ಇಲ್ಲಿಂದ ಮೆಸೇಜ್ ನೋಡ್ಕೊಳ್ಳಿ. ಮಾರ್ನಿಂಗ್ ಒಂದು ಪಿ ತಗೊಂಡಿದ್ವಿ. ಓಕೆ, ಅದನ್ನು ಪ್ರಾಫಿಟ್ 4000 ಪ್ರಾಫಿಟ್ ಕ್ಲೋಸ್ ಮಾಡಿಬಿಟ್ವಿ. ಯಾಕೆಂದರೆ ಮೂಮೆಂಟ್ ಬಂದಿಲ್ಲ. ಇದು ಕೂಡ ಅಷ್ಟೇ, ಪಿ ಕಾಲ್ ಕೊಟ್ಟಿದ್ವಿ. ಇದು ಕೂಡ ಆಲ್ಮೋಸ್ಟ್ 4 ಪಾಯಿಂಟ್ ಟಾರ್ಗೆಟ್ ಮಿಸ್ ಆಯಿತು. ಅದಕ್ಕೆ ಸಿ ಟು ಸಿಗೆ ಎಕ್ಸಿಟ್ ಮಾಡಿಬಿಟ್ಟಿದ್ವಿ. ಇಲ್ಲಿ ನೋಡ್ಕೊಬೋದು ನೀವು, 9 ಗಂಟೆ 40 ನಿಮಿಷಕ್ಕೆ ಸಿ ಟು ಸಿಗೆ ಕೊಟ್ಬಿಟ್ವಿ, ಎಕ್ಸಿಟ್ ಮಾಡ್ಕೊಂಡ್ಬಿಟ್ಟಿವಿ. ಅಂದರೆ ನೋ ಕಾಸ್ಟ್ ನೋ ಲಾಸ್ ನೋ ಪ್ರಾಫಿಟ್. ಎಷ್ಟು ಬೈ ಮಾಡಿದ್ರೆ ಅಷ್ಟು. ಅದಾದಮೇಲೆ ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಅನಾಲಿಸಿಸ್ ಪ್ರಕಾರ ಏನು ಹೇಳಿದ್ವಿ ಅದ್ರ ಪ್ರಕಾರ ಸಿ ಅಂದರೆ ಡಿ ಕೆ ಜಾಸ್ತಿ ಇತ್ತು ಐಟಮ್ ಕಾಲ್ ಕೊಟ್ಟಿದ್ವಿ. ಅದು ಟಾರ್ಗೆಟ್ಸ್ ಬಂತು. ಓಕೆ, ಅದರದ್ದು ಟಾರ್ಗೆಟ್ ಬಂದಿದೆ. ಅದು ಎಲ್ಲೇನು ಮಾಡಿದ್ವಿ ಅಂತ ನೀವು ನೋಡ್ಕೊಳ್ಳಿ. ಇಲ್ಲಿ ತೋರಿಸ್ತೀನಿ ನಾನು. ಇದ್ರ ಮೇಲೆ ಈ ರೆಸಿಸ್ಟೆನ್ಸ್ ಮೇಲೆ ಇದೇ ಥರ ಕ್ಯಾಂಡಲ್ ಕ್ಲೋಸ್ ಆಗಿ ಸೇಮ್ ಕ್ಯಾಂಡಲ್ ರಿಟ್ರೇಸ್ ಮಾಡಿ ಹೋಗಿದೆ. ನಾನು ತೋರಿಸ್ತೀನಿ ನೋಡಿ. ಲೆವೆಲ್ ನೆನ್ಪಿಟ್ಕೊಳ್ಳಿ, 25,022 ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನ ಅನಾಲಿಸಿಸ್ ವಿಡಿಯೋ. ಇವಾಗ ನೀವು ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಸೇಮ್ 25,022. ಇದ್ರ ಮೇಲೆ ಒಂದು ಕ್ಯಾಂಡಲ್ ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಂತ ನಾನು ನಿಮಗೆ ಸುಮಾರು ಸತಿ ಹೇಳಿರ್ತೀನಿ. ನಮ್ಮ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ಈ ಥರ ಸ್ಟ್ರಾಂಗ್ ಕ್ಯಾಂಡಲೇ ಬರೋದು ಅಂತ. ಬ್ರೇಕ್ ಮಾಡಿ ರೀಟ್ರೇಸ್ ಮಾಡಿ ಇದ್ರ ಹೈ ಕ್ರಾಸ್ ಆಗುವಾಗ ಬೈ ಮಾಡಿದ್ವಿ. ಅದು ನಮ್ಮದು ಟಾರ್ಗೆಟ್ 25,085 ಟಾರ್ಗೆಟ್ ಇಟ್ಟಿದ್ವಿ. ಅದು ಕ್ಲಿಯರಾಗಿ ಬಂದಿದೆ. ಇದು ಟಾರ್ಗೆಟ್ ಬಂದಿದೆ. ಓಕೆ, ಇವಾಗ ಇದನ್ನೇ ಕಟ್ ಮಾಡಿ ತಂಬ್ಲೇನ್ ಹಾಕ್ಕೊಳ್ಳೋಣ. ಓಕೆ, ಈಗ ನೋಡ್ಕೊಳ್ಳಿ ನಾಳೆ ಏನು ಮಾಡಬೇಕು. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ ಏನು ಚೇಂಜ್ ಮಾಡಲ್ಲ. ಇದು ನೆನ್ನೆ ಹಾಕಿರೋ ಲೆವೆಲ್ ಇವತ್ತು ನೋಡ್ಕೋಬೋದು ನೀವು. ಫುಲ್ ಡೇ ಮಾರ್ಕೆಟ್ ಫೈಟ್ ಮಾಡಿದ್ರು ನಮ್ಮ ಝೋನ್ನ ಬ್ರೇಕ್ ಮಾಡಿ ಒಂದು ಕ್ಯಾಂಡಲ್ ಕೂಡ ಕೆಳಗಡೆ ಹೋಗಿಲ್ಲ. ಅಂದರೆ ಇದು ಒಂದು ಕ್ಯಾಂಡಲ್ ಬಂದಿದೆ ಅಂದರೆ ಕೂಡ ಜಸ್ಟ್ ವಿಗ್ ಕ್ರಿಯೇಟ್ ಮಾಡಿ ಮೇಲೆ ಬಂದಿದೆ. ಒಂದು ಕ್ಯಾಂಡಲ್ ಕೂಡ ನಮ್ಮ ಝೋನ್ನ ಬ್ರೇಕ್ ಮಾಡಿ ಕೆಳಗಡೆ ಹೋಗಿಲ್ಲ. ಫುಲ್ ಡೇ ಮಾರ್ಕೆಟ್ ನಮ್ಮ ಸಪೋರ್ಟ್ ಲೆವೆಲ್ ಹತ್ರನೇ ನಿಂತಿತ್ತಿದು. ಓಕೆ, ಈಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್ ನೋಡ್ಕೊಳ್ಳಿ. ಈ ಝೋನ್ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಬೋದು. ಆರ್ ಈ ಹೈ 55,800 55,800 ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇದು ಕೆಳಗಡೆ ಸೆಲ್ಲಿಂಗ್. ಇದರೊಳಗೆ ನಾನು ಏನು ಟ್ರೇಡ್ ಮಾಡಲ್ಲ ನಾಳೆ. ಓಕೆ, ಇವತ್ತಿನ ಹೈ ಬ್ರೇಕ್ ಆದರೆ ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ತೀನಿ, ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ತೀನಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು ಚೇಂಜಸ್ ಇಲ್ಲ, ಸೇಮ್ ಲೆವೆಲ್ಸ್. ನಿಫ್ಟಿ ನೋಡ್ಕೊಳ್ಳಿ. ನಾಳೆ ಎಕ್ಸ್ಪೈರಿ ಇರ್ತದೆ. ಇದ್ರ ಕೆಳಗಡೆ ಇಲ್ಲಿದೆಲ್ಲ ಫಸ್ಟ್ ಕ್ಯಾಂಡಲ್, ಇದು ಬೇರಿಶ್ ಕ್ಯಾಂಡಲ್. ಇದ್ರ ಕೆಳಗಡೆ ಅಂದರೆ ಈ ಕ್ಯಾಂಡಲ್ ಇದ್ರ ಕೆಳಗಡೆ ಬಂದಿದೆ ಅಂದರೆ ಮಾರ್ನಿಂಗ್ ಓ ಟಿ ಎಮ್ ಬೈ ಮಾಡ್ತೀನಿ ನಾನು, ಪಿ ಸೈಡ್. ಇದ್ರ ಮೇಲೆ ಹೋಗಿದೆ ಅಂದರೆ ಸಿ ಸೈಡ್ ಓ ಟಿ ಎಮ್ ಬೈ ಮಾಡ್ತೀನಿ. ಅಂದರೆ 9:15ಗೆ ಮಾರ್ಕೆಟ್ ಓಪನ್ ಆಗಿ 9:30 ಇಲ್ಲ 9:25 9:20 5 ನಿಮಿಷ ಕ್ಯಾಂಡಲ್ ಕೂಡ ಬ್ರೇಕ್ ಆದರೆ ಸಾಕು ಡೌನ್ ಸೈಡ್. ಅಪ್ ಸೈಡ್ ಅಂದರೆ 50 ಮಿನಿಟ್ಸ್ ಕ್ಯಾಂಡಲ್ 9:20 to 9:30 ಈ ರೇಂಜಲ್ಲಿ ಯಾವ ಕಡೆ ಬ್ರೇಕ್ ಆಗುತ್ತೆ ನೋಡಿಕೊಂಡು ಆ ಕಡೆ ಮಾರ್ನಿಂಗೆ 9:30 ಅಂದ್ಕೊಳ್ಳಿ. 9:30ಗೆ ನಾನು 0 to 0 ಓ ಟಿ ಎಮ್ನ ಬೈ ಮಾಡ್ತೀನಿ. ಓಕೆ, ಇದು ನನ್ನ ವ್ಯೂ ಮಾತ್ರ. ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಯಾಕಂದರೆ ಇದನ್ನು ನೋಡಿ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ದಿಸ್ ಇಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ಇದ್ರ ಮೇಲೆ 9:30 ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಸಿ ಪ್ಲ್ಯಾನ್ ಮಾಡ್ತೀನಿ ಓ ಟಿ ಎಮ್. ಇದ್ರ ಕೆಳಗಡೆ ಪಿ ಪ್ಲ್ಯಾನ್ ಮಾಡ್ತೀನಿ ಓ ಟಿ ಎಮ್. ಎರಡೂ ಕೂಡ 0 to 0. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಸೇಮ್. ನೋಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀವಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಡಿ. ಆಫ್ಲೈನ್ ಆನ್ಲೈನ್ ಇಂಡಿಯನ್ ಮಾರ್ಕೆಟ್ ಫಾರೆಕ್ಸ್ ಮಾರ್ಕೆಟ್ ಎನಿವನ್. ಓಕೆ,
ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.